ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕ್ರಿಯಾರನ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊರಗಡೆ ಫಾಸ್ಟ್ ಫುಡ್ ತಿಂತಾರಲ್ಲ ಹಿಂದಿ ವಾಲಗಳ ಹತ್ರ, ಅವ್ರಿಗೋಸ್ಕರ ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಂದ್ರೆ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ಅದನ್ನ ನೋಡ್ಕೊಂಡ್ ಬನ್ನಿ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲೊಬ್ಬ SP ರೋಡಲ್ಲಿ ಹಿಂದಿ ವಾಲ ಯಾವುದೋ ನಾರ್ತ್ ಇಂಡಿಯನ್ಸ್ ಫುಡ್ನ ಮಾರ್ತಾ ಇದ್ದಾನೆ. ಅದ ಹೆಸರು ಏನು ಅಂತ ನಮಗೆ ಗೊತ್ತಿಲ್ಲ. ಹಾಗೆ ಕೈಯಲ್ಲಿ ಹನ್ಸ್ ಹಾಕೊಂಡು ಈ ರಾಗಿನ ಮಿಲ್ಲಲ್ಲಿ ಹಸಿಟ್ಟು ರುಬ್ತಾರಲ್ಲ, ಆ ಥರ ರುಬ್ಕೊಂಡು ಕೂತಾನೆ. ನಾನು ತುಂಬ ಹೊತ್ತು ವಾಚ್ ಮಾಡಿದೆ. ರುಬ್ತಲೇ ಇದ್ದ, ಅವಾಗ ಕಸ್ಟಮರ್ನೆಲ್ಲ ಕರೀತಾ ಇದ್ದ. ಲಾಸ್ಟ್ಗೆ ಹಂಗೆ ಬಾಯಲ್ಲಿ ಏನೋ ಗುಟ್ಕಾ ಪೀಸ್ ತಗ್ಲಾಕೊಂಡಿರ್ತೀನೋ, ಅದು ಎಡಗೈನ ತಗೊಂಡು ಬಾಯಲ್ಲಿ ಹಂಗೆ ಕೈ ಹಾಕೊಂಡು ತೆಗಿತಾ ಇದ್ದಾನೆ. ಎಷ್ಟು ಗಲೀಜು ಅಂದರೆ ಇವ್ರ ಹತ್ರ ಎಲ್ಲ ಹೆಂಗೆ ತಿನ್ನೋದೋ ಗೊತ್ತಿಲ್ಲ. ಸುಮಾರು ಹೊತ್ತು ನೋಡಿದೆ ಅದೇ ಥರ ಮಾಡಿದೆ. ಲಾಸ್ಟಿಗೆ ರುಬ್ಬಿ ಇಟ್ಟಿದ್ದ ಬಾಯಿಗೆ ಹಾಕೊಂಡ ನೋಡಿ. ನಂತರ ಇರೋದು ಟ್ವಿಸ್ಟ್ ನೋಡಿ ಸ್ನೇಹಿತರೆ. ಯಾವುದೋ ಒಂದು ಲೇಡಿ ಬಂದರು ಅವನ ಹತ್ರ ಕಸ್ಟಮರ್ ತಗೊಂಡು ಹೋಗೋಣ ಅಂತ. ಅವನು ಕೈ ತೊಳಿಲಿಲ್ಲ, ಬಾಯಿನ ತೊಳಿಲಿಲ್ಲ, ತೀನು ತೊಳಿಲಿಲ್ಲ. ಅದೇ ಕೈಯಲ್ಲೇ ಲೇಡೀಸ್ಗೆ ಬಾಚಿ ಕೊಟ್ಬಿಟ್ಟ ಎಲ್ಲ. ಇದನ್ನು ತಿಂದ ಲೇಡಿ ಕಸ್ಟಮರ್ಗೆ ಇವತ್ತು ವಾಂತಿ ಬೇದಿ ಅಂತ ಕಟ್ಟಿಟ್ಟ ಬುತ್ತಿ, ಬಾತ್ರೂಮಲ್ಲೇ ಸೆಟ್ಲ್ ಆಗ್ಬೇಕು ಅವ್ರು ಇವತ್ತು. ಅದಕ್ಕೋಸ್ಕರ ಹೇಳೋದು ಫ್ರೆಂಡ್ಸ್, ಹಿಂದಿ ವಾಲಗಳ ಹತ್ರ ದಯವಿಟ್ಟು ತಿನ್ನೋಕೆ ಮುಂಚೆ ಯೋಚನೆ ಮಾಡಿ. ಅದರಲ್ಲಿ ಎಕ್ಸ್ಪೆಷಲಿ ಈ ಗುಟ್ಕಾ ಸ್ಟಾರು ಹನ್ಸು ತಿಂತಾರಲ್ಲ, ಇವ್ರ ಹತ್ರ ದಯವಿಟ್ಟು ಹೋಗಲೇಬೇಡಿ. ತುಂಬ ಗಲೀಜು ಅಂದರೆ ಗಲೀಜು. ಇವ್ರ ಹತ್ರ ತಿಂದರೆ ನಿಜವಾಗ್ಲೂ ನಿಮ್ಮ ಆರೋಗ್ಯ ಎಲ್ಲ ಹಾಳು, ಅವ್ರಿಗಿರೋ ರೋಗ ಎಲ್ಲ ನಿಮಗೆ ಬಂದು ಅಂಟ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್. ಪಾಪ ಯಮ್ಮನಿಗೆ ಏನು ಗೊತ್ತಿಲ್ಲ, ಅವ್ನು ಹೆಂಗೆ ಮಾಡ್ಕೊಡ್ತಾನೆ ಏನು ಅಂತವ. ನೋಡೋಕೆ ಚೆನ್ನಾಗಿ ಇಟ್ಟಾನೆ ಆಲ್ಟ್ರೇಷನ್ ಮುಂದ್ಗಡೆ, ಹಂಗೆ ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗಬೇಕು. ಅದಕ್ಕೋಸ್ಕರ ಎಮ್ಮ ತಗೊಂಡು ತಿಂದಾದ್ಮೇಲೆ ಗೊತ್ತಾಗುತ್ತೆ ಅದ್ರ ಪರಿಸ್ಥಿತಿ ಏನು ಅಂತವ. ನಿಜವಾಗ್ಲೂ ಈ ಥರ ಫುಡ್ ತಿನ್ನೋಕೆ ಮುಂಚೆ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋ ಹೇಗಿತ್ತಂತ. ಎಲ್ರಿಗೂ ನಾವು ಹೇಳೋದು ಇಷ್ಟೇ, ದಯವಿಟ್ಟು ಜಾಸ್ತಿ ಹೊರಗಡೆ ಫಾಸ್ಟ್ ಫುಡ್ ತಿನ್ನೋಕೆ ಹೋಗಬೇಡಿ. ಅದೇ ಎಕ್ಸ್ಪೆಷಲಿ ಹಿಂದಿ ವಾಲಗಳ ಹತ್ರ ಈ ಗುಟ್ಕಾ ಸ್ಟಾರ್ ತಿಂತಾರಲ್ಲ, ಇವ್ರ ಹತ್ರ ತಿನ್ನೋಕ್ಕೆ ಹೋಗಬೇಡಿ. ಯಾಕೆಂದರೆ ತುಂಬ ಗಲೀಜು ಅಂದರೆ ಗಲೀಜು. ಇವತ್ತು SP ರೋಡ್ಗೆ ಹೋಗಿದ್ದೆ, ಅಲ್ಲಿ ನಾನೇ ನನ್ನ ಮೊಬೈಲಲ್ಲಿ ಕ್ಯಾಮ್ರಾದಲ್ಲಿ ಸೆರೆ ಮಾಡಿದಂಥ ವಿಡಿಯೋ ಇದು. ಜಸ್ಟ್ ಇವತ್ತು ಒಂದು 5 ಮಿನಿಟ್ಸ್ ನಿಂತ್ಕೊಂಡು ವಾಚ್ ಮಾಡಿದೆ. ಇದು ಒಬ್ಬರ ಹತ್ರ ಸಿಕ್ಕಿದ ವಿಡಿಯೋ. ಈ ಥರ ಬೆಂಗಳೂರಲ್ಲಿ ತುಂಬ ಜನ ಇದ್ದಾರೆ ಫ್ರೆಂಡ್ಸ್, ಗಲೀಜಾಗಿ ಮಾಡೋರು. ಅದಕ್ಕೋಸ್ಕರ ಹೇಳೋದು, ಜಸ್ಟ್ ನೀವೇನಾದ್ರು ತಿನ್ಬೇಕು ಅಂದರೆ ಯಾರ ಹತ್ರ ಒಂದು 5 ನಿಮಿಷ ನಿಂತ್ಕೊಂಡು ಒಂದು 20 ಮೀಟ್ರ್ ಹಿಂದೆ ವಾಚ್ ಮಾಡಿ. ಆ ವ್ಯಕ್ತಿ ಯಾವ ಥರ ಪ್ರಿಪೇರ್ ಮಾಡ್ತಾ ಇದ್ದಾನೆ ಫುಡ್ಡು, ಅವ್ನು ಇಟ್ಟಿರ್ತಕ್ಕಂಥ ಫುಡ್ ಜಾಗ ನೀಟಾಗಿದೆಯಾ, ಕ್ಲೀನಾಗಿ ಮಾಡ್ತಾ ಇದ್ದಾನ ಹೆಂಗೆ ಅಂತ. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಹೋಗಿ ಅಲ್ಲಿ ತಿನ್ನಿ, ಪರವಾಗಿಲ್ಲ. ಆದರೆ ಏನು ಗೊತ್ತಿಲ್ಲದೇ ಸೀದಾ ಡೈರೆಕ್ಟ್ ಆಗಿ ಇಂಥ ಹತ್ರ ಎಲ್ಲ ತಗೊಂಡು ತಿಂದ್ಬಿಟ್ರೆ, ಅವ್ರ ಪರದೆ ಹಿಂದ್ಗಡೆ ಏನೇನು ಮಾಡಿರ್ತಾರೆ ಅಂತ ನೋಡಿದ್ರಲ್ಲ ವಿಡಿಯೋ ಹಿಂದ್ಗಡೆ. ಎಲ್ಲೆಲ್ಲಿ ಕೆರ್ಕೊಂಡಿರ್ತಾನೋ, ಎಲ್ಲೆಲ್ಲಿ ಕೈ ಹಾಕೊಂಡಿರ್ತಾನೋ, ಅದೇ ಕೈಯಲ್ಲೇ ಬಾಚಿ ಕೊಟ್ಬಿಡ್ತಾನೆ ಕಸ್ಟಮರ್ಗೆ. ಇದನ್ನು ತಿಂದ ಕಸ್ಟಮರ್ ಆರೋಗ್ಯ ದೇವರೇ ಕಾಪಾಡಬೇಕು. ಅದಕ್ಕೂ ಕೆಲವರು ಅನ್ಕೊಂತಾರೆ, ನಾವು ಎಲ್ಲೋ 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ತಿಂತೀವಿ ಅಷ್ಟೇ ಔಟ್ಸೈಡ್ ಬಿಟ್ಟು, ಆದ್ರೂ ಆರೋಗ್ಯ ಅದಗೆಡುತ್ತೆ ಅಂತಾರೆ. ಇಂಥವ್ರ ಹತ್ರ ತಿಂದರೆ ಇನ್ನೇನಾಗುತ್ತೆ ಫ್ರೆಂಡ್ಸ್, ವರ್ಷಕ್ಕೆ 1 ಟೈಮ್ ತಿಂದ್ರೂ ಡೈರೆಕ್ಟ್ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟೇ ಮಾಡಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ಗುಟ್ಕಾ ತಿನ್ನೋರ ಹತ್ರವ ಹನ್ಸ್ ಹಾಕೋಣ ಹತ್ರ ದಯವಿಟ್ಟು ತಿನ್ನೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಗಲೀಜು ಅಂದರೆ ಗಲೀಜು. ಎಲ್ಲ ಅದೇ ಕಾಯಿಲೆ ಮಾಡ್ತಾರೆ, ಹಂಗೆ ತಿಂತಾರೆ, ಎಲ್ಲಿ ಬೇಕಲ್ಲಿ ಕೈ ಹಾಕ್ಕೊಂತಾರೆ, ಕೆರ್ಕೊಂತಾರೆ. ಅವ್ರಿಗಿರೋ ಕಾಯಿಲೆ ಎಲ್ಲ ನಮಗೂ ಬರೆಸ್ಬಿಡ್ತಾರೆ ನಿಜವಾಗ್ಲೂ. ಇದು ನಾನೇನು ಲೈವ್ ಆಗಿ ತೋರಿಸ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಇದು ಯಾವುದೇ ಥರ ಇಂಟೆನ್ಷನ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇಲ್ಲ. ಅವ್ನು ಬಿಸ್ನೆಸ್ ಹಾಳು ಮಾಡಬೇಕು ಅಂತ ಮಾಡಿಲ್ಲ. ನಿಮ್ಮ ಆರೋಗ್ಯ ಹಿತದೃಷ್ಟಿಯಿಂದ ನಾನು ಮಾಡಿರೋ ವಿಡಿಯೋ ಅಷ್ಟೇ. ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೋಬೇಕು. ಇದು ಯಾರೂ ಬರೋಲ್ಲ ಇಲ್ಲಿ. ಈ ಥರ ಎಲ್ಲ ಫುಡ್ ತಿಂದು ತುಂಬ ಆರೋಗ್ಯ ಹಾಳಾಗೋಗೋದಕ್ಕಿಂತ ಸೇಫಾಗಿ ಮನೇಲೇ ಮಾಡ್ಕೊಂಡು ತಿನ್ನೋದ್ರಿಂದ ಬೆಸ್ಟು, ಒಳ್ಳೆ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ತಲುಪೋಗಂಟ. ನಿಮ್ಮ ಸಪೋರ್ಟ್ ಇದ್ರೇ ನಾವು ಈ ಥರ ಮುಂದೆ ವಿಡಿಯೋ ಮಾಡೋಕ್ಕಾಗೋದು. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.